ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಡೈಲಿ ವಿಲಾಗ್. ಇವತ್ತು ಏನೇನು ಮಾಡ್ತೀವಿ ನೋಡೋಣ ಬನ್ನಿ. ಹಾಗೆ ಮೆಂತ್ಯದಿಟ್ಟನ್ನು ತಿಂದು ನನ್ನ ಸ್ಟೂಡೆಂಟ್ಗೆ ಗಿಟಾರ್ ಕ್ಲಾಸ್ ಹೇಳ್ಕೊಡೋದಿತ್ತು. ಆನ್ಲೈನಲ್ಲಿ ಗಿಟಾರ್ ಕ್ಲಾಸ್ ಮಾಡ್ತಾ ಕೂತ್ಕೊಂಡೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಗಿಟಾರ್ ಕ್ಲಾಸಸ್ ಮಾಡ್ತೀನಿ ಆನ್ಲೈನು. ಯಾರಿಗಾದ್ರೂ ಇಷ್ಟ ಇತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಂಬರ್ ಶೇರ್ ಮಾಡ್ತೀನಿ, ನೀವು ಜಾಯ್ನ್ ಆಗ್ಬೋದು. ಎಷ್ಟು ಸಣ್ಣ ಹುಡುಗರಿಂದ ದೊಡ್ಡವ್ರವ್ರಿಗೂ ಜಾಯ್ನ್ ಆಗಿ ಕಲ್ತಿದ್ದಾರೆ. ನಿಮಗೂ ಒಂದು ಒಳ್ಳೆ ಆಪರ್ಚುನಿಟಿ, ಕಲಿಯೋದಕ್ಕೆ ಮರಿಬೇಡಿ. ಏನು ಮಾತಾಡಿಸ್ತಿದ್ಯಪ್ಪ? ಚೆನ್ನಾಗಿದ್ಯಾ, ಎಷ್ಟು ದಿನ ಆಯ್ತು ಅಂತ ಕೇಳ್ತಾ ಇದ್ದೀನಿ. ಅದು ಮತ್ತೆ ಆರಾಮಾಗಿದ್ದೀನಿ, ಬಾ ಕಡಿತೀನಿ ಅಂತ ಹೋಗಿ ಮತ್ತೆ ಇದೇನೋ ಹೊಸ ಥರದ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಇವನು ಇದೆಲ್ಲ ನಂಗೆ ಹಾಕ್ಬೇಕು ಅಂತ ನಮ್ಮ ಅಪ್ಪನ ಟೋಪಿ ಎತ್ಕೊಂಡು ಓಡೋದ ಕೆಳಗೆ ಮಾಡ್ತಿರೋದು. ಇಬ್ಬರು ಹುಚ್ಚಿರ್ತಾರೆ. ಇದರೊಳಗೆ ಈ ಥರ ಮಾಡಿದರೆ ವಾಕಿಂಗ್ ಮಾಡೋದು ಕೂಡ ಬೇಡ. ಮನುಷ್ಯರಿಗೆ ಸೋಂಬೇರಿ ಆಗೋದಕ್ಕೆ ಕಾರಣಗಳು ಬೇಕಂತ ಇದೆ ನೋಡು. ಕಾರಣ ಓಡಾಡೋದು ಬೇಡ. ಹುಚ್ಚಿರ್ಸಂತೆ ಭೂಮಿ ಮೇಲೆ ನಮ್ಮಂತವ್ರಿಗೆ ಜಾಗ ಇಲ್ವಣ್ಣು. ನೈಟ್ ಟಿಫನ್ ಉಪ್ಪಿಟ್ಟು ತಿನ್ಕೊಂಡು ಯಾಕೆ ಬೇಜಾರಾಗಿ ಹೇಳ್ತಾ ಇದ್ದೀನಿ ಅಂತ ಗೊತ್ತಲ್ವ. ಉಪ್ಪಿಟ್ಟು ಅಂದರೆ ಎಷ್ಟೊಂದು ಜನಕ್ಕೆ ಎಸ್ಪೆಷಲಿ ಇಂಡಿಯಾದಲ್ಲಿ ಇರಿಟೇಟ್ ಆಗುವಂಥವ್ರೇ. ಉಪ್ಪಿಟ್ಟು ಕಂಡ್ರೇ ಆಗಲ್ಲ. ಯಾಕೆ ಅಂತಂದರೆ ಇದೆಲ್ಲ ಡ್ರಾಮಾ. ಸಣ್ಣವರಿದ್ದಾಗ ಆಗಿರೋದು. ಏನಾಗೋದು, ಮನೆಯಲ್ಲಿ ಟಿಫನ್ ಮಾಡ್ತಾ ಇದ್ದಿದ್ದು ಗುರುವಾರ ಶನಿವಾರ ಮಾತ್ರ. ಅದು ರಾತ್ರಿಗೆ ಬರೀ ಉಪ್ಪಿಟ್ಟೆ. ಇದರಿಂದನೇ ಈ ಡ್ರಾಮಾ ನಮಗೂ ಶುರುವಾಗಿರೋದು. ಮ್ಯಾಕ್ಸಿಮಮ್ ಮನೆಗಳಲ್ಲಿ ಇದೇ ಕತೆ ಅನಿಸುತ್ತೆ. ನಿಮ್ಮದು ಇಂಥದ್ದೇ ಉಪ್ಪಿಟ್ಟಿನ ಕತೆಗಳು ಏನಾದರೂ ನಿಮ್ಮ ಚೈಲ್ಡ್ಹುಡ್ಡಿಂದ ಡ್ರಾಮಾ ಇದ್ದರೆ ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಯಾಕೆ ಉಪ್ಪಿಟ್ಟನ್ನು ಹೇಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ, ಮಿಸ್ ಮಾಡಿದೆ. ಹಾಗೆ ನಮಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ನನ್ನ ತಮ್ಮ ಹೊರಗಡೆ ಹೋಗಿ ಆಲ್ರೆಡಿ ಮನೆ ಹತ್ರ ವಾಪಸ್ ಬರ್ತಾ ಇದ್ದೀವಿ. ನಿಮಗೆ ನಾನು ಮಾಡ್ತಾ ಇರೋ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡ್ತಾ ಇದ್ರೆ ನನಗೂ ಗೊತ್ತಾಗುತ್ತೆ ವೀಡಿಯೋ ಇಷ್ಟ ಆಗ್ತಾ ಇಲ್ವಾ ಅಂತ. ಇಲ್ಲಾಂದರೆ ಏನೂ ಗೊತ್ತಾಗೋದಿಲ್ಲ ವೀಡಿಯೋ ಮಾಡ್ತಿರ್ಬೇಕಾದ್ರೆ. ನೀವೇನಾದರೂ ಹೇಳಿದ್ರೆ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು. ಇಲ್ಲಾಂದರೆ ಏನಾದರೂ ಬೇಡ ಅಂತಂದರೆ ಅದನ್ನು ತೆಗೆದಾಕ್ಬೋದಾ ನೋಡ್ಬೋದು. ಅದರಿಂದ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಗಾಡಿ ಓಡಿಸ್ಬೇಕಾದ್ರೆ ಒಂದು ಥಾಟ್ ಬಂತು. ಸಣ್ಣವರಿದ್ದಾಗ ಇದ್ದಷ್ಟು ಮೆಮೊರಿ ಪವರ್ ಈಗಿರಲ್ಲ. ಅದು ನಿಜ. ಆ್ಯಕ್ಚುಲಿ ನೀವು 10th ಒಳಗಡೆ ಏನು ಕಲ್ತಿರ್ತೀರಲ್ವ ಅದನ್ನು ಮರೆಯೋದಿಲ್ಲ. ಅದಕ್ಕೆ ಎಲ್ಲ ಪೇರೆಂಟ್ಸ್ಗೂ ಎಲ್ಲರಿಗೂ ಏನೊಂದು ಕಿವಿ ಮಾತು ಅಂತಂದರೆ, ಸಣ್ಣವರಿದ್ದಾಗಲೇ ನಿಮ್ಮ ಮಕ್ಕಳಿಗೆ ಏನೇನು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕಲಿಸೋಕ್ಕಾಗತ್ತೋ ಕಲಿಸ್ಬಿಡಿ. ಅವರು ಮರೆಯೋದಿಲ್ಲ ಅದನ್ನು ಲೈಫ್ ಲಾಂಗು. ಇನ್ ಕೇಸ್ ಏನಾದರೂ 10th ಆದಮೇಲೆ PU ಆದಮೇಲೆ ಕಲಿತಾರೆ ಅಂತಂದರೆ ಮರೀತಾ ಬರ್ತಾರೆ. ಹಾಗೆಯೇ ಸ್ವಲ್ಪ ಕಷ್ಟನೂ ಆಗುತ್ತೆ ನೆನ್ಪಿಟ್ಕೊಳ್ಳೋದು. ಮೆಮೊರಿ ಪವರು, ಗ್ರಾಸ್ಪಿಂಗು ಕೂಡ ಕಮ್ಮಿ ಆಗಿರುತ್ತೆ. ಆ್ಯಕ್ಚುಲಿ ಸಣ್ಣವರಿದ್ದಾಗ 5 ನಿಮಿಷದಲ್ಲಿ ನಾವು ಕಲಿತೀವಿ ಅಂತಂದರೆ ಒಂದು ಸ್ವಲ್ಪ 10th ಆದಮೇಲೆ PU ಆದಮೇಲೆ ಏನಾಗುತ್ತೆ ಅಂದರೆ 5 ನಿಮಿಷ ಇರೋದು 1 ದಿನ ಆಗ್ಬೋದು, 2 ದಿನ ಆಗ್ಬೋದು. ಆಮೇಲೆ ಕಲಿಯದೇನೂ ಇರ್ಬೋದು. ಒಂದು ಸ್ವಲ್ಪ ಜನ ಇದ್ದಾರೆ, ಅವರು ಕಲಿಯದೇ ಇರೋರು ಇದ್ದಾರೆ. ಅದಕ್ಕೇ ಹೇಳೋದು, ಸಣ್ಣವರಿದ್ದಾಗಲೇ ಕಲ್ಟಿವೇಟ್ ಮಾಡ್ಕೊಳ್ಳಿ ಏನು ಬೇಕೋ ಅದನ್ನು ಚೆನ್ನಾಗಿ. ಯಾವುದಕ್ಕೆ ಇಷ್ಟ ಇದೆ ಅಂತಾರೆ ಕಲಿಯೋದಕ್ಕೆ ಬಿಡಿ. ಸಣ್ಣವರಿದ್ದಾಗ ಟೈಮ್ ಇರುತ್ತೆ, ಮರಿಬೇಡಿ ಇದನ್ನು. ಇಷ್ಟೆಲ್ಲ ಏನು ಕೊರಿತಾವನಪ್ಪ ಅಂತ ಅನ್ಕೋಬೇಡಿ. ಕೊರಿತಾ ಇರೋದಲ್ಲ, ಇದು ಎಸೆನ್ಷಿಯಲ್. ಇದು ನಿಮಗೂ ಅರ್ಥ ಆಗಬೇಕು. ಅದಕ್ಕೇ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಇದನ್ನು ಪಾಲಿಸೋದನ್ನು ಮರಿಬೇಡಿ. ಹಾಗೆ ಹೀಗೆ ಯಾವುದೋ ಒಂದು ಯೋಚನೆಗಳ ಮಾಡ್ಕೊಂತ ನಮ್ಮ ಮನೆ ಹತ್ರ ಬಂದೇ ಬಿಟ್ವಿ. ಇಲ್ಲೆಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದಕ್ಕೆ ಒಂದು ಕಾರಣ ಇದೆ. ಏನಕ್ಕೆ ಅಂದರೆ KC ವೀರೇಂದ್ರ ಪಪ್ಪಿಯವರು ಬರ್ತಾಯಿದ್ರು. ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನಾಗ್ರೇಷನ್ ಮಾಡಿರೋದು ಶ್ರೀಶೈಲ ಬಡಾವಣೆ ಅಂತ. ಅದನ್ನು ಯಾರ್ಯಾರು ನೋಡಿಲ್ಲ ಹೋಗಿ ನೋಡೋದನ್ನು ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋ ಇದು ಇನ್ನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ದಿನ ಗ್ಯಾಪ್ ಆಗಿದ್ದರಿಂದ ಈಗ ಒಂದೊಂದೇ ಡೈಲಿ ವಿಲಾಗ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಡಿಲೇ ಇರುತ್ತೆ. ವೀರೇಂದ್ರ ಪಪ್ಪಿಯವರು ಬಂದು ನಮ್ಮ ಶ್ರೀಶೈಲ ಬಡಾವಣೆ ನೇಮ್ ಪ್ಲೇಟ್ ಇನಾಗ್ರೇಟ್ ಮಾಡಿ ಹಾಗೆಯೇ ಮಾತಾಡಿರೋ ವಿಡಿಯೋನೂ ಇದೆ. ಅಲ್ಲಿ ಸಣ್ಣ ಫಂಕ್ಷನ್ ನಮ್ಮ ಏರಿಯಾದವರೆಲ್ಲ ಸೇರಿ ಮಾಡಿದ್ರು, ಅದೂ ಇದೆ. ಅದನ್ನು ನೀವು ನೋಡೋದು ಮರಿಬೇಡಿ. ಇನ್ನೇನು ಮನೆ ಬಂತು, ಮನೆಗೆ ಹೋಗಿ ಮಲ್ಕೊಳ್ಳೋದು ನಮ್ಮ ಕೆಲಸ.
ಬೇಳೆ ಭಾತ್. ಮನೆಯಲ್ಲೇ ಬಿಟ್ಟಿರೋದಿದ್ದು ಸೀತಾಫಲ ಒಂದು ಬಿಟ್ಟಿದೆ. ಸಪೋಟ ಜಾಸ್ತಿ ಇದೆ ಎಷ್ಟೊಂದು. ಮನೆ ಸುತ್ತ ಜಾಲಿ ಗಿಡಗಳು, ಆಮೇಲೆ ಎಷ್ಟೊಂದು ಗಿಡಗಳು ಬೆಳ್ಕೊಂಡು ಶಾದ್ರೆ ಆದಂಗಾಗಿತ್ತು. ಅದಕ್ಕೆ ಈ ಕೆಲಸ ಮಾಡಿಸ್ತಾ ಇದ್ದೀವಿ. ಇದು ನರ್ಗಿಸ್ ಮಂಡಕ್ಕಿಗೆ ಒಗ್ಗರಣೆ ಮಾಡ್ಕೊಂಡಿರೋದು. ಏನೇನು ಹಾಕಿರ್ತೀವಿ ಅಂದರೆ ಸಿಂಪಲ್ಲು, ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಹಾಗೆಯೇ ಉಪ್ಪು, ಆಮೇಲೆ ಚುಟಿಕೆ ಅರಿಶಿನ ಬೇಕು, ಅರಿಶಿನ ಕಲರ್ಗೆ ಇಷ್ಟು ಹಾಕಿ ಈ ಮಂಡಕ್ಕಿನ ಅದ್ರ ಜೊತೆ ಮಿಕ್ಸ್ ಮಾಡಿ ಕಳಿಸಿದ್ರೆ ನರ್ಗಿಸ್ ಮಂಡಕ್ಕಿ ರೆಡಿ ಆಗುತ್ತೆ. ಖಾರ ನಿಮಗೆ ಬೇಕಾದಷ್ಟು ಮಾತ್ರ ಹಾಕೋಬೇಕಷ್ಟೇ, ಜಾಸ್ತಿ ಹಾಕೋಬಾರ್ದು. ಹಾಕ್ಕೊಂಡ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಹಾಕಿರ್ತೀವಿ. ಇದು ಖಾರದ ಮೇಲೇ ಇರುತ್ತೆ ನರ್ಗಿಸ್ ಮಂಡಕ್ಕಿ, ಅದಕ್ಕೆ ನಾವು ಉಪ್ಪು ಸಕ್ಕರೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿರ್ತೀವಿ ಹಾಕ್ಬೇಕಾದ್ರೆ. ಈಗ ಇದನ್ನು ಮಿಕ್ಸ್ ಮಾಡಿದ್ರೆ ಮುಗೀತು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಲರ್ ಯೆಲ್ಲೋ ಕಲರೇನೆ ಬರುತ್ತೆ, ಯಾಕಂದರೆ ಅರಿಶಿನ ಹಾಕಿರ್ತೀವಲ್ಲ. ಟೇಸ್ಟ್ ಮಾತ್ರ ಭಾರಿ ಚೆನ್ನಾಗಿರುತ್ತೆ ನರ್ಗಿಸ್ ಮಂಡಕ್ಕಿ ಬೇಯಿಸಿದ್ದು. ಇದಕ್ಕೆ ನೀವು ಮೇಲ್ಗಡೆ ಮತ್ತೆ ಏನೇನು ಹಾಕಬೇಕು ಅಂತ ನೆಕ್ಸ್ಟ್ ನೋಡ್ತೀರಾ, ಅದನ್ನು ನೋಡಿ ಗೊತ್ತಾಗುತ್ತೆ. ಚೆನ್ನಾಗಿ ಕಲಸಿ, ಇದೇ ಥರ ಕಲಸಿದ್ರೆ ನರ್ಗಿಸ್ ಮಂಡಕ್ಕಿ ರೆಡಿ ಆಗುತ್ತೆ. ಬೇಯಿಸಿದ್ದು ನರ್ಗಿಸ್ ಮಂಡಕ್ಕಿ ಬೇಯಿಸಿ ರೆಡಿ ಆಗುತ್ತೆ. ನರ್ಗಿಸ್ ಮಂಡಕ್ಕಿ ಕಂಪ್ಲೀಟ್ ಆಗುತ್ತೆ ಕಡಲೆಪುಡಿ ಹಾಕಿ ಮಿಕ್ಸ್ ಮಾಡೋದು. ನಾವು ಮಾಡೋದಲ್ಲ ಮಂಡಕ್ಕಿ, ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ನಾನು ಹಾಕ್ಕೊಂತೀನಿ, ಇಷ್ಟ ಇರೋರು ಹಾಕ್ಕೋಬೋದು, ನಾನು ಹಾಕ್ಕೊಂತೀನಿ. ಕ್ಯಾರೆಟ್, ತುರಿದಿರೋಂಥ ಕ್ಯಾರೆಟ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಗೆ ಒಂದು ನಿಂಬೆಹಣ್ಣು ಹಿಂಡ್ಕೋಬೇಕು, ಹಿಂಡ್ತೀನಿ. ನರ್ಗಿಸ್ ಮಂಡಕ್ಕಿ ರೆಡಿಯಾಗಿದೆ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಹೊತ್ತಿಗೆ. ಈಗ ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಈ ಪಾರ್ಸಲಲ್ಲಿದ್ದಂತಹ ಐಟಮ್ ಏನಿರ್ಬೋದು ಅಂತಂದು, ಯಾಕೆ ತರಿಸಿದ್ದಾರೆ ಅಂತಂದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದು ಯಾಕೆ ಅಂತ ಸ್ವಲ್ಪ ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ, ಯಾಕೆ ಏನು ಎತ್ತ ಅಂತಂದು ಎಲ್ಲನೂ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಹಾಗೆಯೇ ನಿಮಗೆ ಕುತೂಹಲ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕ್ಯೂಬೋ ಹೀರೋ ಗ್ರೂಪ್ ಅವರಿಂದ ಬರ್ತಾ ಇರೋದು ಡ್ಯಾಶ್ ಕ್ಯಾಮ್ 4K. ಫ್ರಂಟ್ ಕ್ಯಾಮ್ರಾ 4K ಇರುತ್ತೆ, ಬ್ಯಾಕ್ ಕ್ಯಾಮ್ರಾ 1080p ಇರುತ್ತೆ. ಸೀಲ್ ಇಲ್ಲಿದೆ, ಬ್ರೇಕ್ ಆಗಿಲ್ಲ. ಈ ಕಡೆನೂ ಇದೆ. ಫ್ರಂಟ್ ಕ್ಯಾಮರಾ ವಿತ್ ಸ್ಕ್ರೀನ್, ಇದು ಫ್ರಂಟ್ ಕ್ಯಾಮರಾ. ರೇರ್ ಕ್ಯಾಮರಾ ಇದೆ. ಹಾಗೆ ವೈರಸ್ಸು ಎಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ಅಡಾಪ್ಟ್ರು, ಸ್ಟಿಕ್ಕರ್ಸು ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದು 256 GB ಮೆಮೊರಿ ಕಾರ್ಡ್ ಅಷ್ಟೇ ತರಿಸಿರೋದು ಇದಕ್ಕೆ ಹಾಕೋದಕ್ಕೆ. ಅವತ್ತಿನ ನೈಟ್ ಟಿಫನ್ ಚಪಾತಿ ಹಾಗೆ ಚೌಳೆಕಾಯಿ ಪಲ್ಯ.